ಸರ್ಕಾರದ ಸಾಧನೆಗಳನ್ನ ಈ ಕಾರ್ಯಕ್ರಮ ಮಾಧ್ಯಮದವರಿಗೆ ಮತ್ತು ಎಲ್ಲ ಪಕ್ಷದವರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ಅಭಿವೃದ್ಧಿಯ ಸಂಗಮ. ಅಭಿವೃದ್ಧಿ ಸಂಗಮ. ಅಕ್ಬಲ್ಗೂ ಬೀರ್ಬಲ್ಗೂ ಒಂದು ಸಂಭಾಷಣೆ ವಿಚಾರ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸತ್ಯಕ್ಕೂ ಸುಳ್ಳಿಗೂ ಎಷ್ಟು ಅಂತರ ಅಂತೇಳಿ ಅಕ್ಬರು ಬೀರ್ಬಲ್ ಕೇಳ್ತಾನಂತೆ. ಆಗ ಬೀರ್ಬಲ್ ಸ್ವಾಮಿ 4 ಬೆರಳು ಅಂತಂತೆ. ಹೆಂಗಯ್ಯ 4 ಬೆರಳು ಅಂತ ಕೇಳಿದ್ರೆ, ಈ ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ, ಈ ಕಿವಿಲ್ ಕೇಳೋದೆಲ್ಲ ಸುಳ್ಳು ಅಂತೇಳಿ. ಹಂಗೆ ಇವತ್ತು ನಮ್ಮ MLA ಗೆದ್ದಿಲ್ಲ, ಗೆದ್ದಿರೋದು ರವಿಕುಮಾರ್. ಅವರ ಕ್ಷೇತ್ರದಲ್ಲಿ 2,000 ಕೋಟಿ ರೂಪಾಯಿ ಉದ್ಘಾಟನಾ ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವ ದಿಟ್ಟಿನಲ್ಲಿ ಅಭಿವೃದ್ಧಿ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದೆ ಅನ್ನೋದಕ್ಕೆ ಈ ಕಣ್ಣುಗಳೇ ಸಾಕ್ಷಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನನಗೆ ಮನಸ್ಸಿಗೆ ಬಹಳ ನೋವಾಗ್ತಾ ಇದೆ. ಏನದು ನೋವು ಅಂದ್ರೆ, ನನ್ನ ಆಪ್ತ ಮಿತ್ರ ಮುನಿಯಪ್ಪ, ಮುನಿಯಪ್ಪ, ಅವನ ಆರೋಗ್ಯ ಸರಿ ಇಲ್ಲ. ಅವನ ಆರೋಗ್ಯ ಸರಿ ಇದ್ದಿದ್ರೆ ಇವತ್ತು ಆತನೇ MLA, ಆತನೇ ಮಂತ್ರಿ. ಇದನ್ನ ಯಾರು ಕೂಡ ತಪ್ಸಕ್ ಆಗ್ತಿರ್ಲಿಲ್ಲ. ಆದ್ರೂ ನಮ್ಮ ಪಕ್ಷಕ್ಕೆ ಮಾಡಿದಂತ ಸೇವೆಯನ್ನ ನಾವು ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಭಿವೃದ್ಧಿ ಕೆಲಸದ ಬಗ್ಗೆ ನಮ್ಮ ಸುಧಾಕರ್ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಶಿಡ್ಲಘಟ್ಟ MLA ಇರ್ಬೋದು, ಗೌರಿಬಿದನೂರು MLA ಇರ್ಬೋದು, ಚಿಕ್ಕಬಳ್ಳಾಪುರ MLA ಇರ್ಬೋದು, ಬಾಗೇಪಲ್ಲಿ MLA ಇರ್ಬೋದು, ಚಿಂತಾಮಣಿ ಇರ್ಬೋದು, ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ, ಅಭಿವೃದ್ಧಿ ಜನರ ಬದುಕಿಗೆ ಹೊರತು ಭಾವನೆಗಲ್ಲ, ಆ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಸುಮಾರು 1000 ಜನ ಹೆಣ್ಣುಮಕ್ಕಳು ಬಂದು ಕೂತಿದ್ದಾರೆ. ಆ ತಾಯಂದಿರು ಎಷ್ಟು ಆನಂದವಾಗಿದ್ದಾರೆ ಅಂದ್ರೆ, ಅವರ ಬದುಕಿನಲ್ಲಿ ಇವತ್ತು ನಾವು ಒಂದು ಹೊಸ ಚೈತನ್ಯವನ್ನು ಮೂಡಿಸಿದ್ದೇವೆ. ಯಾವ ನಂಟಸ್ಥಾನಕ್ಕೆ ಹೋಗ್ಲಿ, ದೇವಸ್ಥಾನಕ್ಕೆ ಹೋಗ್ಲಿ, ಬೀಗರ ಮನೆಗೆ ಹೋಗ್ಲಿ, ಎಲ್ಲಿಗೋದ್ರೂ ಕೂಡ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಹೋದಾಗೆಲ್ಲ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ಅವ್ರ ಅಕೌಂಟ್ಗೆ ಹೋದಾಗೆಲ್ಲ ನಮ್ಮನ್ನ ನೆನೆಸ್ಕೊಳ್ತಾ ಇದ್ದಾರೆ. ದೇವರಿಗೆ ಪೂಜೆ ಮಾಡುವಾಗ ನಮ್ಮ ಸರ್ಕಾರನ ನೆನೆಸ್ಕೊಳ್ತಾ ಇದ್ದಾರೆ. ನಿಮ್ಮೆಲ್ಲ ತಾಯಂದಿರಿಗೆ ನನ್ನ ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದ ತಕ್ಷಣ ಎಲ್ಲರೂ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡ್ತಾ ಇದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ನೋಡ್ಲಿಲ್ಲ, ಅಷ್ಟು ಭಕ್ತಿ ಭಾವನೆಯಿಂದ ಮಾಡ್ತಾ ಇದ್ರು. ಅದೇ ಪ್ರೀತಿ ವಿಶ್ವಾಸ ಯಾವಾಗಲೂ ಕೂಡ ತಾವು ಮುಂದುವರ್ಸ್ಕೊಂಡು ಹೋಗ್ತೀರಿ ಅಂತೇಳಿ ನಿಮ್ಮ ಮೇಲೆ ಅಪಾರವಾದಂತ ನಂಬಿಕೆ ಇದೆ. ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೇವೆ. ನನಗೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಜನರ ಬಗ್ಗೆ ಅಪಾರವಾದಂತ ಪ್ರೀತಿ ವಿಶ್ವಾಸ. ಯಾಕೆಂದ್ರೆ ನೀರಿಗೆ ಬೆಲೆ ಗೊತ್ತಿರೋಂಥವ್ರು, ಶ್ರಮ ಪಡೆದವರು, ಇಡೀ ರಾಜ್ಯಕ್ಕೆ ತರಕಾರಿ, ಹೂವು, ಹಣ್ಣು, ಇವತ್ತು ಯಾರು 2,000 ಅಡಿಯಿಂದ ನೀರನ್ನು ತೆಗೆದು ವ್ಯವಸಾಯ ಮಾಡಿ ಬದುಕ್ತಾ ಇದ್ದೀರಿ ಅಂದ್ರೆ ಈ 2 ಜಿಲ್ಲೆಯ ಜನ ಅನ್ನೋದನ್ನ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂಥದಕ್ಕೆ ನಮ್ಮ ಸರ್ಕಾರ ಬೆಂಗಳೂರಿನ ಅಶುದ್ಧ ನೀರನ್ನು ತೆಗೆದುಕೊಂಡು ಶುದ್ಧ ಮಾಡಿ ಇವತ್ತು ಇಡೀ ರಾಷ್ಟ್ರದ ಸರ್ಕಾರ ನಮ್ಮ ಯೋಜನೆಗಳನ್ನು ಒಪ್ಪಿ ಒಳ್ಳೆ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ನಮಗೆ ಪ್ರಶಂಸೆಯನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಬೋಸರಾಜ್ರವರು ಇಲ್ಲಿದ್ದಾರೆ. ಎಲ್ಲ ಕೆರೆಗಳನ್ನು ತುಂಬಿಸುವಂತ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಈಗ ನಮ್ಮ ದಿನೇಶ್ ಗುಂಡೂರಾಯರು ಮಾತಾಡಿದ್ರು, ಜಮೀರ್ ಅವರು ಕೂಡ ಅವರ ಇಲಾಖೆ ಕ್ರಾಂತಿಕಾರಿ ವಿಚಾರ ಮಾತಾಡಿದ್ರು.
ಮುನಿಯಪ್ಪನವರು ಅವರೇ ಈಗ ರೇಷ್ಮೆ ವಿಚಾರದಲ್ಲಿ ಪ್ರಸ್ತಾವನೆ ಮಾಡಿ, ಎತ್ತಿನೊಳೆ ವಿಚಾರದಲ್ಲಿ ನಮ್ಮ ಕೃಷ್ಣ ಬೈರೇಗೌಡರು, ಸುಧಾಕರ್ ಅವರು, ಮುನಿಯಪ್ಪನವರು ನಮ್ಮ ಬೆನ್ನತ್ತಿ ಬಿಟ್ಟಿದ್ದಾರೆ. ನೀವೇನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. 2027 ನೀರು ಇವೆರಡು ಜಿಲ್ಲೆಗೆ ಹರಿದು ಬರಬೇಕು ಅನ್ನೋದು ನಮ್ಮ ಮೇಲೆ, ಸರ್ಕಾರದ ಮೇಲೆ, ಮುಖ್ಯಮಂತ್ರಿ ಮೇಲೆ ಇಟ್ಟಿದ್ದಾರೆ. ಈಗಾಗಲೇ ಅದಕ್ಕೆ ನಾವು ಪೂರಕವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಆದರೆ ಕೇಂದ್ರ ಸರ್ಕಾರದವರು, ನಾನು ಬಿಜೆಪಿ ಮಂತ್ರಿಗಳಿಗೆ, ಬಿಜೆಪಿ MLAಗಳಿಗೆ, ಇದು MP ಗಳಿಗೆ ಏನು ನಾವು ತುಮಕೂರು ಮತ್ತು ಹಾಸನ ಜಿಲ್ಲೆ ಫಾರೆಸ್ಟ್ ಜಮೀನಲ್ಲಿ ಜಮೀನು ಕೂಡ ಅವರು ಕೊಟ್ಟಿದ್ದೀವಿ, ಪರ್ಮಿಷನ್ ಕೊಡ್ತಾ ಇಲ್ಲ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಈಗಾಗಲೇ ದೊಡ್ಡಬಳ್ಳಾಪುರದವರೆಗೂ ತುಮಕೂರವರೆಗೂ ನೀರು ಬಂದ್ಬಿಡ್ತಿತ್ತು. ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಎಲ್ಲ ಟೆಂಡರ್ಗಳೆಲ್ಲ ಕೆಲಸ ಆಗಿದೆ. ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ ಯಾವುದು ಅಂದ್ರೆ ಎಲ್ಲರಿಗೂ ಕೂಡ ಕೆರೆ ನೀರನ್ನು ತುಂಬಿಸುವಂಥದ್ದು, ಕುಡಿಯೋ ನೀರು ಕೊಡುವಂಥದ್ದು. 7ನೇ ಗ್ಯಾರಂಟಿ ಏನು ಅಂದ್ರೆ ನಮ್ಮ ಕೃಷ್ಣ ಬೈರೇಗೌಡರು ಇಡೀ ರಾಜ್ಯದಲ್ಲಿ ಒಂದು ಕ್ರಾಂತಿಕಾರಿಯಾದಂಥ ಬದಲಾವಣೆಯನ್ನು ತಂದರು. 1,11,47,000 ಜನರಿಗೆ ಎಲ್ಲರಿಗೂ ಕೂಡ ಭೂಮಿಯನ್ನು ದಾಖಲೆಯನ್ನು ಕೊಟ್ಟು ಅವರೆಲ್ಲರೂ ಕೂಡ ಆ ಖಾತೆಗಳನ್ನು ಮಾಡಿ ಇವತ್ತು ಒಂದು ಐತಿಹಾಸಿಕವಾದ ಕಾರ್ಯಕ್ರಮವನ್ನು ವಿಜಯನಗರ ಜಿಲ್ಲೆಯಲ್ಲಿ ಮಾಡಿ ಇವತ್ತು ಚಾಲನೆಯನ್ನು